ಬೈರ್ಕೂರು ಹೋಬಳಿಯ ವಿವಿಧ ಕಾಮಗಾರಿಗಳ ಒಂದು ಶಂಕುಸ್ಥಾಪನೆಗೆ ಇವತ್ತೇನು ದೇವಮೂಲೆ ಎಂಟ್ರಿ ಆಗಿದ್ದೀವಿ. ಯಮುನಿ ಪಂಚಾಯಿತಿಯ ಎಚ್.ಬೈಪ್ನಳ್ಳಿದಲ್ಲಿ ಇವತ್ತು 20 ಲಕ್ಷದ ಒಂದು ಅಂಗನವಾಡಿ ನೂತನ ಕೇಂದ್ರ ಒಂದು ಇವತ್ತು ಶಂಕುಸ್ಥಾಪನೆ ಕಟ್ಟಡ ಉದ್ಘಾಟನೆ ಅದಾದಮೇಲೆ ಬಂಗುವಾದಿ ಏನೊಂದು ರೋಡು ಶಂಕುಸ್ಥಾಪನೆ, ಬಂಗುವಾದಿ ಐಮಾಸು ಶಂಕುಸ್ಥಾಪನೆ. ತಮ್ಮರಡ್ಡಿಯಲ್ಲಿ ಸುಮಾರು ವರ್ಷಗಳಿಂದ ಕೂಡ ನನಗೊಂದು ಕೊರಗಿತ್ತು, ಈ ಊರಿಗೆ ಬರಬೇಕಾದ್ರೆ ರೋಡ್ ಇರಲಿಲ್ಲ, ಅದರ ಹದಗೆಟ್ಟಿತ್ತು. ಒಂದು ಸುಸೂತ್ರವಾಗಿರ್ತಕ್ಕಂಥ ರೋಡ್ ವ್ಯವಸ್ಥೆ. ಪುಣ್ಯಳ್ಳಿದಲ್ಲಿ ಈಗಾಗಲೇ ಹೇಳೋದು ಮರ್ತೆ, ಪುಣ್ಯಳ್ಳಿದಲ್ಲಿ 20 ಲಕ್ಷ ಸಮುದಾಯ ಭವನ ಕಟ್ಟಡ ಈಗಾಗಲೇ ಲೆಟ್ರ್ ಇವತ್ತು ಕೊಟ್ಟಿದ್ದೀನಿ. ಅದು ನಾಳೆಯಿಂದನೇ ಪ್ರಾರಂಭವಾಗ್ತದೆ. ವಿವಿಧ ಕಾಮಗಾರಿಗಳಿಗೆ ಇದನ್ನು ಮುಗಿಸಿ ನೆಕ್ಸ್ಟ್ ಮುಷ್ಟೂರು ಪಂಚಾಯತಿಗೆ ಹೋಗ್ತಾ ಇದ್ದೀವಿ. ಮುಷ್ಟೂರು ಪಂಚಾಯತಿ ಮುಗಿಸಿ ಬೈರ್ಕೂರು ಪಂಚಾಯತಿಗೆ ಬರ್ತೀವಿ. ಇವತ್ತು ಸುಮಾರು ಒಂದು 13ರಿಂದ 14 ಶಂಕುಸ್ಥಾಪನೆ ಪೂಜೆಗಳನ್ನು ನೆರವೇರಿಸೋದಕ್ಕೆ ಇವತ್ತೆಲ್ಲ ನಾಯಕರು ಬಂದು ಸೇರಿ ವಿವಿಧ ಕಾಮಗಾರಿಗಳಿಗೆ ಏನು ಪೂಜೆಗೆ ವ್ಯವಸ್ಥೆ ಮಾಡಿದ್ವಿ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ, ಅಧಿಕಾರ ವರ್ಗದವ್ರಿಗೂ ಹಾಗೂ ನನ್ನೆಲ್ಲ ನಾಯಕರು ಕೂಡ ಈ ಒಂದು ಪಂಚಾಯತಿಗಳ ಕಡೆಯಿಂದ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಎಲ್ಲ ಕಡೆ ಕೂಡ ಕೆರೆಗಳು ತುಂಬಿದ್ದಾವೆ, ಯಥೇಚ್ಛವಾಗಿ ತುಂಬಿದ್ದಾವೆ. ಈ ಒಂದು ಭಾಗದಲ್ಲಿ ಸ್ವಲ್ಪ ಕೆರೆಗಳು ಇನ್ನು ತುಂಬಬೇಕಾಗುತ್ತೆ. ಇನ್ನು ಇವತ್ತಿಂದ ಸೈಕ್ಲೋನ್ ಸ್ಟಾರ್ಟ್ ಆಗಿದೆ. ಬಹುಶಃ 7-8 ದಿವಸ ಒಳಗಡೆ ಈ ಕೆರೆಗಳು ಕೂಡ ತುಂಬಿ ರೈತರ ಮುಖದಲ್ಲಿ ಸಂತಸವನ್ನು ನೋಡಲಿಕ್ಕೆ ನಾನು ವ್ಯವಸ್ಥೆಯನ್ನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಸೊ ಅದರಿಂದ ಇವತ್ತಿನ ಒಂದು ಕಾರ್ಯಕ್ರಮಗಳಿಗೆಲ್ಲ ಅದನ್ನು ಬಂದು ಭಾಗಿಸಿರ್ತಕ್ಕಂಥ ಈ ಪಂಚಾಯತ್ ಎಲ್ಲ ಲೀಡರ್ಗೂ ಪಂಚಾಯತಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇದೇ ತಿಂಗಳ 10ನೇ ತಾರೀಕಿಂದ ಎಲ್ಲ ಪಂಚಾಯತಿಗಳು ಕೂಡ ತಮ್ಮನ್ನು ಮೀಟ್ ಮಾಡಲಿಕ್ಕೆ ನಾನು ಬರ್ತಾಯಿದ್ದೀನಿ. ನಾವೆಲ್ಲ ನಾಯಕರು ಒಟ್ಟುಗೂಡಿ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ 10ನೇ ತಾರೀಕಿಂದ ಬರ್ತಾಯಿದ್ದೀನಿ. ಬೆಳಗ್ಗೆ ಟಿಫನ್ ಮತ್ತು ಮಧ್ಯಾಹ್ನ ಊಟ ಕೂಡ ನಿಮ್ಮನೇಲೆ ಮಾಡಿಕೊಂಡು ನಾನು ಎಲ್ಲ ಊರುಗಳಿಗೂ ನಾನು ಬರ್ತಾಯಿದ್ದೀನಿ. 10ನೇ ತಾರೀಕಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2.5 ವರ್ಷ ಆಗಿದೆ. ಅದರಿಂದ ತಮ್ಮನ್ನು ಭೇಟಿ ಮಾಡೋಕ್ಕೆ ಏನೇನು ಕಾಮಗಾರಿಗಳಿದೆಲ್ಲ ಆಗಲಿಕ್ಕೆ ಇದು ಮಾಡೋಕ್ಕೆ ಬರ್ತಾಯಿದ್ದೀನಿ. ಸೊ ಇದೇ ತಿಂಗಳು ನವೆಂಬರ್ 30ನೇ ತಾರೀಕು, ನೆಕ್ಸ್ಟ್ ಒಂದು ನವೆಂಬರ್ 30ನೇ ತಾರೀಕು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಗಳು ನಮ್ಮ ಊರಿಗೆ ಬರ್ತಾ ಇದ್ದಾರೆ. ಅವ್ರನ್ನ ಅದ್ದೂರಿ ಸ್ವಾಗತ ವಹಿಸ್ಕೊಂಡು ಅವ್ರ ಕಡೆಯಿಂದ ಒಂದು ದೊಡ್ಡ ಮಟ್ಟದ ಕಾರ್ಖಾನೆ ವ್ಯವಸ್ಥೆ ಮಾಡಲಿಕ್ಕೆ ತಮ್ಮೆಲ್ಲರೂ ಬರಮಾಡಿಕೊಂಡು ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಈ ತಿಂಗಳು ಬರ್ತಾ ಇದ್ದೀನಿ. ಸೊ ಅದರಿಂದ ಈ ಯಮುನಿ ಪಂಚಾಯತಿ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಪಂಚಾಯತಿಯಲ್ಲಿ ಕೂಡ ನಾಳೆ ಒಂದು ಹೋಬಳಿ, ನಾಳಿದ್ದೊಂದು ಹೋಬಳಿ, ಆಚೆ ನಾಳಿದ್ದೊಂದು ಹೋಬಳಿ, ಎಲ್ಲ ಹೋಬಳಿ ಕೂಡ ಕಾಮಗಾರಿಗಳು ಮುಗಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಬೀಳ್ತೀನಿ. ಸರ್ ಇದೆಷ್ಟು ಅನುದಾನ? 30 ಅಲ್ಲಿಂದ 60 ಪಂಚಾಯತಿ ಟೋಟಲ್ ಹೇಳ್ಬಿಡಿ. 1 ಕೋಟಿ 70 ಲಕ್ಷ ಅಲ್ಲ ಸರ್, ಈ ಪಂಚಾಯತಿ 1 ಕೋಟಿ 70 ಲಕ್ಷ ಕಾಮಗಾರಿಗಳನ್ನ ಇದು ಮಾಡಿದ್ದೀವಿ. ನೆಕ್ಸ್ಟ್ ಬರ್ತಕ್ಕಂಥ ZP ಮತ್ತು TPS ಅಲ್ಲಿ ಕೂಡ ಅಮೌಂಟ್ ಪೆಂಡಿಂಗ್ ಇದೆ. ಅದನ್ನು ನಾನು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ಈಗ 25 ಕೋಟಿ ಕೊಟ್ಟಿದ್ದಾರೆ. 25 ಕೋಟಿಲಿ ಕೂಡ ರೋಡ್ ಹಾಕಿದ್ದೀನಿ. 3.5 ಕೋಟಿ ರೂಪಾಯಿ ಈ ಹೋಬಳಿಗೆ 3.5 ಕೋಟಿ ರೂಪಾಯಿ ಹಾಕಿದ್ದೀನಿ. ಹೋಬಳಿಗೆ ಹಾಕಿದ್ದೀನಿ, ಎಲ್ಲ ಹೋಬಳಿ ಕೂಡ ಹಾಕಿದ್ದೀನಿ. ಸೊ ವಿವಿಧ ಹೇಗೆ ಬರ್ತಾ ಇದೆ ಹಾಗೆ ಅನುದಾನವನ್ನು ನಿಮ್ಮ ತರ್ತಾ ಇದ್ದೀನಿ. ದಯವಿಟ್ಟು ತಮ್ಮ ಆಶೀರ್ವಾದ ಇರಲಿ. ಮುಂದೆ ದೇವರೆಲ್ಲ ಒಳ್ಳೇದು ಮಾಡ್ತಂತ ಒಂದು ಭರವಸೆ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು. ತಾವುಗಳೇನು ನನ್ನ ಊರಿಗೆ ಆಗಮಿಸಿ ಯಥೇಚ್ಛವಾಗಿ ನನ್ನ ಕ್ಷತ್ರಿಯ ಜನಾಂಗದವರು, ನಮ್ಮ ಒಕ್ಕಲಿಗರು ಹಾಗೂ ನಮ್ಮ ಕುರುಬ ಜನಾಂಗದವರು 3 ಜನಾಂಗ ಸೇರಿ ಯಥೇಚ್ಛವಾಗಿ ನನ್ನ ಓಟು ಕಟ್ಟಿ ಗೆಲ್ಲಿಸಿರ್ತಕ್ಕಂಥವರು ಎಲ್ಲ ನನ್ನ ಮತ ಬಾಂಧವರು ಕೂಡ ವಿಶೇಷವಾಗಿ ತೊನ್ನಳ್ಳಿ ಗ್ರಾಮಸ್ಥರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ, ನೀವೇನು ಮನವಿನ ಕೊಟ್ಟಿದ್ರಿ ಆ ಮನವಿನ ಆದಷ್ಟು ಬೇಗ ಬರ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಒಂದೇ ಬಯಸೋದು ತೊನ್ನಳ್ಳಿ ಗ್ರಾಮಸ್ಥರು, ಬೈರ್ಕೂರು ಪಂಚಾಯತ್ ತೊನ್ನಳ್ಳಿ ಗ್ರಾಮಸ್ಥರು ಯಾವ ನಂಬಿಕೆಯಿಂದ ನನ್ನ ಆಯ್ಕೆ ಮಾಡಿ ಅದು ನಂಬಿಕೆನ ಉಳಿಸ್ಕೊಂತೀನಿ. ನಿಮ್ಮೆಲ್ಲರೂ ಕೂಡ ಇವತ್ತೇನು NDA ಕೂಟ ನಾವೇನು ಒಂದಾಗಿದ್ದೀವಿ, ಅದರ ಮುಂದಾಳತ್ವದಲ್ಲಿ ಮುಂದೆ ಎಲ್ಲರೂ ಸರಿಸಮಾನ ತಗೊಳ್ತಕ್ಕಂಥ ಶಕ್ತಿ ದೇವರು ನನಗೆ ಕೊಡ್ತಾರಂಥ ನಂಬಿಕೆ ನನಗಿದೆ. ನನ್ನ ಮುಳುಬಾಗಿಲ ಆಂಜನೇಯ ಸ್ವಾಮಿ ಹಾಗೂ ಕುರುಡುಮಲೆ ವಿನಾಯಕ ಶ್ರೀ ದರ್ಗಾ ನನಗೇನಿವತ್ತು 3 ಜನ ಸೇರಿ ನನಗೆ ಆಶೀರ್ವಾದ ಮಾಡಿ ಒಳ್ಳೆ ಮಟ್ಟಕ್ಕೆ ಇದು ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟ್ ಬೆಳಕು ಅದಲ್ವಾ. ಈ ಊರಿನ ಜನ ಇವಂಗೆ ಹೊಳಿತಾ ಇರಬೇಕು, ಹಿಂಗೆ ಲಗಲಗಾನ ಹೊಳಿತಾ ಇರಬೇಕು. ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಣ್ಣು ಒಟ್ಟಲ್ಲಿ ಟೊಮೊಟ ಮಾರ್ಕೆಟಲ್ಲಿ ಐಮ್ಯಾಕ್ಸು ದೀಪ ಬೆಳಗೋಕೆ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಆಗಮಿಸಿ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಭಾಳ ಸಂತೋಷವಾಯಿತು. ಯಾಕಂದರೆ ಕತ್ನಲ್ಲಿರುವಂಥ ಬೆಳಕು ಬಂದು ಆಯಿತು. ಇವತ್ತು ಮಾರ್ಕೆಟ್ ಎಲ್ಲ ಬೆಳಕು ಬಂದಿದೆ ಅಂತ ಒಂದು ಇನ್ನೂ ಒಂದು 2 ಹಾಕ್ಬಿಟ್ರೆ ಇನ್ನೂ ಬೆಳಕು ಚೆನ್ನಾಗಿ ಬರುತ್ತೆ ಅಂತೇಳಿ. ಯಾಕಂದರೆ ಇವತ್ತು ಈ ಒಂದು ಬೆಳಕು ಬಂದಿರೋದಕ್ಕೆ ನಮಗೆ ಮಾರ್ಕೆಟ್ ನೋಡ್ತಾ ಹೆಂಗಿದೆ ಅಂದರೆ ಒಂದು ಸಿಟಿಯಲ್ಲಿ ಇದ್ದಂಗಿದೆ. ಇದಕ್ಕೆ ನಮ್ಮ ಶಾಸಕರೊಂದು
ಉದ್ಘಾಟನಾ ಕಾರ್ಯಕ್ರಮ ಬಂದಿದ್ದಕ್ಕೆ ನಮ್ಮ ಮಾರುಕಟ್ಟೆನ ಎಲ್ಲ ಮನೆ ಮಾಲೀಕರು, ರೈತ ಬಾಂಧವರು ಎಲ್ಲ ಮತ್ತು ವ್ಯಾಪಾರಸ್ಥರಿಂದ ಅವರಿಗೆ ಸ್ವಾಗತವನ್ನು ಕೊಡ್ತಾ ಒಂದು धान्यं धनं पशुं बहुकीर्तिलाभं यत संवत्सरं दीर्घमायुः मंगलानि भवन्तु। ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ವಕೀಲರಾದ ನಮ್ಮ JDS ಪಕ್ಷದ ವಕ್ತಾರರಾದಂಥ ಶ್ರೀನಿವಾಸ ರೆಡ್ಡಿಯವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಮಾರ್ಕೆಟಿನ ಒಂದು ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ನಮ್ಮ ಸ್ನೇಹಿತರಾದಂಥ KB ಪ್ರಭಾಕರ್ ಗೊಲ್ಲಲ್ಲಿ ಪ್ರಭಾಕರ್ ಅವರು ಆಗಮಿಸಿದ ಅವ್ರಿಗೂ ಸಹ ನಮ್ಮ ಮಾರ್ಕೆಟಿನ ಸ್ವಾಗತ. ಅದೇ ರೀತಿ ನಮ್ಮ ಮಾರ್ಕೆಟಿನ ಕಾರ್ಯದರ್ಶಿ ಅಂತ ಹಂಸ ರೇಖಾ ಅವರು ಮೇಡಮ್ ಅವರು ಸುಮಾರು 314 ಕಾಮಗಾರಿಗಳನ್ನು ಪೂಜೆ ಮಾಡೋ ಮುಖಾಂತರವಾಗಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮುಖಾಂತರವಾಗಿ ಇವತ್ತೇನು ನಮ್ಮ ಜೊತೆ ಕೂಡಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ನಾಯಕರು ಕೂಡ ನನ್ನ ಸಂಸ್ಥಾ ವಿಶೇಷವಾಗಿ ಮಾಧ್ಯಮಿತರು ಬೆಳಗಿಂದ ಸಾಯಂಕಾಲ ತನಕ ನನ್ನ ಜೊತೆ ಇದ್ದೀರಿ. ಇದನ್ನು ಕುಟುಂಬ ಅಂತ ಕರೀತಾರೆ. ಕುಟುಂಬ ಹೀಗೆ ಎಲ್ಲಿ ಮುಂದೋಗಲಿ ಅಂತ ಕೇಳ್ತೀನಿ. ಸೊ ಇವತ್ತು ನಮ್ಮ ಸತ್ಯನ ಹೇಳಿದಂಗೆ ಯಥೇಚ್ಛವಾಗಿ ನನಗೆ ಹೆಲ್ಪ್ ಮಾಡಿರ್ತಕ್ಕಂಥ ಮಾರ್ಕೆಟ್ ಇದ್ದರೆ ಹೋಟೆಲಿ ಮಾರ್ಕೆಟು. ಹೋಟೆಲಿನ ಎಲ್ಲ ಮಾಲೀಕರು ಕೂಡ ನಾನು ಧೈರ್ಯ ಕೊಟ್ಟು ಯಥೇಚ್ಛವಾಗಿ 99% ಆ ಮಾಲೀಕರೆಲ್ಲ ಧೈರ್ಯ ಕೊಟ್ಟು ನನಗೆ ಹೆಲ್ಪ್ ಮಾಡಿ ನಾನು ತುಂಬ ಹೆಲ್ಪ್ ಮಾಡಿದ್ದಾರೆ. ಆ ಋಣ ತೀರ್ಸೋಕ್ಕಾಗಲ್ಲ. ಇದು ಒಂದು ಲೈಟಿಂದ ತೀರಿಸೋದು ಋಣ ಅಲ್ಲ. ಸೊ ಅದರಿಂದ ಈ ಕೂಡಲೇ ಇಲಾಖೆಯಲ್ಲಿ ಇದ್ದಿರ್ತಕ್ಕಂಥ 2 ಕೋಟಿ ಅಮೌಂಟು ವಾಪಸ್ ಕೊಟ್ಟಿದ್ದಾರೆ. ಇಲಾಖೆಯಿಂದ 2 ಕೋಟಿಯಿಂದ ಕಾಂಪೌಂಡ್ ಕಟ್ಟಿ ರೈತ ಭವನ ಕಟ್ಟಬೇಕಂತ ಪ್ಲಾನ್ ಹಾಕಿದ್ದೆ. ದುರದೃಷ್ಟಕರ ಅಮೌಂಟ್ ವಾಪಸ್ ತಗೊಂಡಿದ್ದಾರೆ. ಏನಕ್ಕೆ ವಾಪಸ್ ತಗೊಂಡು ಅಂತ ಕೇಳಿದಾಗ ನೀವು JDS ಶಾಸಕರು ಅದಕ್ಕೆ ವಾಪಸ್ ಹೋಗಿದೆ ಅಂತ ಹೇಳಿದ್ದಾರೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನನ್ನ ಪರಿಸ್ಥಿತಿ ನನ್ನ ನೋವು ಹೆಂಗಿರ್ಬೇಕಂತ ಅರ್ಥ ಮಾಡ್ಕೋಬೇಕು. ಈ ಕೂಡಲೇ ಬರ್ತಕ್ಕಂಥ ಬೆಳಗಾವಿ ಸೆಷನಲ್ಲಿ ಕೂಡ ಪಾಯಿಂಟ್ ರೈಸ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗ ಈ ಕಾಂಪೌಂಡ್ ವ್ಯವಸ್ಥೆ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಬೈ ಚಾನ್ಸ್ ಏನಾದರೂ ಆಗದೆ ಇದ್ದರೆ ನನ್ನ ಸ್ವಂತ ಅನುದಾನದಲ್ಲಿ ಕಾಂಪೌಂಡ್ನ ವ್ಯವಸ್ಥೆ ಮಾಡಿಕೊಡ್ತೀನಿ. ನಮ್ಮ ಸದ್ಯ ನಾವು ಮಾತಾಡ್ತಾ ಇದ್ರು ಟ್ರಾಫಿಕ್ ಸಮಸ್ಯೆ ಅಂತ. ಬೆಳಗ್ಗೆ ಸುದೀರ್ಘವಾಗಿ ನಾನು MP ಅವರು, ಇಚ್ಚರ ಗೋವಿಂದರಾಜ್ ಅವರು, ಕೋಲಾರ ಶಾಸನ ಇರ್ತಕ್ಕಂಥ ಶ್ರೀ ಕೊಂದೂರು ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಕೂಡ ಸುದೀರ್ಘವಾಗಿ ಬೆಳಗ್ಗೆ 3 ತಾಸುಗಳ ಕಾಲ DC ಆಫೀಸರ್ ಮೀಟಿಂಗ್ ಮಾಡಿ ಅವರು ಶರಣಾಗಿದ್ದಾರೆ. ಜನವರಿ 15ನೇ ತಾರೀಕು ಒಳಗಡೆ ಕಾಂಟ್ರಾಕ್ಟ್ ಬಿಟ್ಕೊಡ್ತಾರೆ. ನಾಳೆಯಿಂದ ಫಾಸ್ಟ್ ವರ್ಕ್ ಆಗುತ್ತೆ. ಜನವರಿ 15ನೇ ತಾರೀಕು ನಮಗೆ ಸುಸೂತ್ರವಾಗಿ ಇದನ್ನು ಬಿಟ್ಕೊಡೋಕ್ಕೆ ಒಪ್ಕೊಂಡಿದ್ದಾರೆ. ನಾಳೆಯಿಂದಲೇ ಫಾಸ್ಟ್ ಆಗ್ತದೆ. ಸೊ ಅದರಿಂದ ನಾವು ಇದು ಮಾಡಬೇಕಾದ್ರೆ ಮಳೆಯಿಂದ ಸ್ವಲ್ಪ ಅವರಿಗೆ ಅನವಸ್ಥೆ ಆಗಿದೆ, ವ್ಯವಸ್ಥೆ ಕಮ್ಮಿ ಆಗಿದೆ. ಸೊ ಅದರಿಂದ ನಾನು ಈ ಒಂದು ಏನು ನಮ್ಮ ಮಾರ್ಕೆಟ್ ಒಳಗಡೆ CC ರಸ್ತೆ ಬೇಕೋ ಅದು ಕೂಡ ನಾನು ಪ್ಲಾನ್ ಮಾಡಿ ಆದಷ್ಟು ಬೇಗ ನಾನು ಹಾಕ್ಕೊಡ್ತೀನಿ. ಏನು ರೈತಾಪಿ ಜನ ಅಂತ ಬಂದಾಗ ಇಡೀ ಸೌತ್ ಇಂಡಿಯಾ ಮಾರ್ಕೆಟಲ್ಲಿ ಬಂದಾಗ ನಮ್ಮ ಮಂಡಳಿ ಫಸ್ಟ್ ಇದೆ. ಈ ಥರ ಮಾರ್ಕೆಟ್ನ ಬೆಳೆತಕ್ಕಂಥ ಆದ ಕರ್ತವ್ಯನ ಸರ್ಕಾರ ಮುಂಬರಬೇಕು. ಅದ್ಯಾಕೋ ಈ ಸರ್ಕಾರಕ್ಕೆ ಎಷ್ಟು ಚಾಟಿ ಹಾಕಿದ್ರು ಕೂಡ ಈ ಸರ್ಕಾರ ಎದ್ದೇಳ್ತಾ ಇಲ್ಲ. ಈಗಾಗಲೇ ಜನಶಾಪ ಸರ್ಕಾರಕ್ಕೆ ತಟ್ಟಿದೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಶಾಸಕರು ಹೇಳ್ತಾರೆ ಆದಷ್ಟು ಬೇಗ ಹೋಗ್ಬಿಟ್ರೆ ಸಾಕಪ್ಪ ಅಂತ. ಸೊ ಅದರಿಂದ ಆದಷ್ಟು ಬೇಗ ಈ ಒಂದು ಮಾರ್ಕೆಟ್ಗೆ ನನ್ನ ಕೈಲಿ ಎಷ್ಟಾದೋ ಅಷ್ಟೋದನ್ನ ನಾನು ಸುತ್ತ ಪ್ರಯತ್ನ ಮಾಡಿ ಮತ್ತೆ ಈ ಮಾರ್ಕೆಟ್ ಬರ್ತೀನಿ ಅಂತ ಹೇಳ್ತಾ ಇವತ್ತು ಸುದೀರ್ಘವಾಗಿ ನನ್ನ ಜೊತೆ ಬೆಳಗ್ಗೆಯಿಂದ HBPಲ್ಲಿಂದ ಹಿಡಿದು ಬಂಗ್ವಾದಿಂದ ಹಿಡಿದು ನಮ್ಮ ಏನು ತಮಿಳಿನಿಂದ ಹಿಡಿದು ಕರ್ನಾಟಕದಿಂದ ಹಿಡಿದು ನಗವಾರದಿಂದ ಹಿಡಿದು ಕಡಬೂರಿಂದ ನಮ್ಮ ಕಡಲ ಕ್ರಾಸಿಂದ ಹಿಡಿದು ಕಾಣೆಪಲ್ಲಿಂದ ಹಿಡಿದು ತೊಂಡಳ್ಳಿಯಿಂದ ಹಿಡಿದು ಸಿಗ್ನಲ್ಲಿಂದ ಹಿಡಿದು ಪದ್ಮಘಟ್ಟದಿಂದ ಹಿಡಿದು ಈಗ ಲಾಸ್ಟಿಗೆ ಬಂದು ಇಟ್ಟಿದ್ದೀನಿ. ಐಮಸ್ಸು ಲೈಟ್ ಉದ್ಘಾಟನೆ ಮಾಡೋಗ್ತಾ ಇದ್ದೀನಿ. ನಾಳೆ ನನಗೆ ಕಾರ್ಯಕ್ರಮ ಬಿಟ್ಟು ಹುಡುಗರು ಬಂದು ಇನ್ನೊಂದು ಮಗರು ಗುಂಪು ಕಾರ್ಯಕ್ರಮ ಇದೆ. ಅದು ನಾಳೆಯಿಂದ ಬಂದುಬಿಟ್ಟು ನಾನು ಏನು KBPಲ್ಲಿ ಗುಂಕೂಲ್ ಮತ್ತು ಇದು ಪಿಚ್ಕೋಲ್ ಪಂಚಾಯತ್ಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಕೂಡ 9 ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ. ಅದಾದಮೇಲೆ MN ಅಂತ ಮತ್ತು ಬಲ್ಲಗೆ ಹೋಗ್ತೀವಿ. ಅಲ್ಲಿ ಕೂಡ ನಮ್ಮ ತಾಯಿದವರು ಹೋಗ್ಲಿಕ್ಕೆ ಅಲ್ಲಿ ಉದ್ಘಾಟನೆ ಮಾಡ್ತಾರೆ. ಅದಾದಮೇಲೆ ನಮ್ಮ ದುಕ್ಸಂದ್ರ ಹೋಗ್ಲಿದ್ದಾರೆ. ಸುಮಾರು 86 ಕಾಮಗಾರಿಗಳನ್ನು ಏನು ಕೈಗೆತ್ತಿಕೊಂಡಿದ್ದೀವಿ. ಆದಷ್ಟು ಬೇಗ ಇದೇ ತಿಂಗಳಲ್ಲಿ ಮುಗಿಸಿ ನಾನು ಇದೇ ತಿಂಗಳ 10ನೇ ತಾರೀಕಿಂದ ಪಂಚಾಯತಿಗೆ ಟೂರ್ ಹೋಗ್ತಾ ಇದ್ದೀನಿ. ಸೊ ಅದರಿಂದ ಇಷ್ಟು ಅವಕಾಶ ಮಾಡ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ಒಂದಿಸ್ತಾ 2.5 ವರ್ಷ ಆಗಿದೆ.
ನಾನು ಕಲ್ತಿದ್ದಾಗಿದೆ, ಪಾಠ ಕಲಿಸೋದಾಗಿದೆ, ಪಾಠ ಕಲಿಸೋವೇ ಪಾಠ ಕಲ್ತಿದ್ದೀನಿ. ಇನ್ಮುಂದೆ ನಾನು ಜನಜೊತೆ ಇದ್ದು ನಿಮ್ಮ ಸುದೀರ್ಘ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದು ನಮ್ಮೆಲ್ಲರೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೊಟ್ಟಿದ್ದಾರೆ.